ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ರಾಮ ಮಂದಿರದ ಉದ್ಘಾಟನೆಗೆ ಅಯೋಧ್ಯೆ ಸಿದ್ಧ ಆಗ್ತಾ ಇದೆ. ಜಗತ್ತಿನ ಹಿಂದೂಗಳ ಶ್ರದ್ಧಾ ಕೇಂದ್ರದ ಪ್ರಾರಂಭೋತ್ಸವವನ್ನು ತನ್ನ ರಾಜ್ಯದ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುವುದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮುಂದಾಗಿದ್ದಾರೆ. ಜನವರಿ 22ರಂದು ನಡೆಯಲಿರೋ ಪೂಜಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿರುವ ಹೊತ್ತಲ್ಲೇ ಬ್ರ್ಯಾಂಡ್ ಉತ್ತರ ಪ್ರದೇಶಕ್ಕೂ ಕೂಡ ಯೋಗಿ ಆದಿತ್ಯನಾಥ್ ಮುಂದಾಗಿದ್ದಾರೆ. ಹೀಗಾಗಿ ಅಯೋಧ್ಯೆಗೆ ಬರುವ ಪ್ರವಾಸಿಗರಿಗೆ ವಿಶೇಷ ಸವಲತ್ತುಗಳನ್ನು ಸೃಷ್ಟಿಸುವುದಕ್ಕೆ ಮುಂದಾಗಿರುವ ಸರ್ಕಾರ ಅಲ್ಲಿನ ಭದ್ರತೆ ಹಾಗೂ ಸ್ವಚ್ಛತೆಯನ್ನ ಹೆಚ್ಚಿಸುವ ಮಾತುಗಳನ್ನ ಆಡ್ತಾ ಇದೆ. ಹಾಗಾದ್ರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಕಾಣ್ತಾ ಇರೋ ಕನಸೇನು? ಅದನ್ನ ನನಸು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮಾಡ್ತಾ ಇರೋ ಕೆಲಸ ಹೇಗಿದೆ? ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ಹೇಗೆ ಸಿದ್ಧ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಮ ಮಂದಿರದ ಉದ್ಘಾಟನೆಗೆ ಸಮಯ ನಿಗದಿಯಾಗಿದೆ. ದೇಶ ವಿದೇಶಗಳ ಗಣ್ಯರಿಗೆ ಆಹ್ವಾನ ಪತ್ರಿಕೆಗಳು ಕೂಡ ಸೇರಿದೆ. ಇದರಲ್ಲೂ ಕೂಡ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಒಂದಷ್ಟು ಪಕ್ಷಗಳು ಆರೋಪ ಮಾಡ್ತಾ ಇದ್ರೆ, ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ರಾಮ ಮಂದಿರ ಟ್ರಸ್ಟ್ ಸೇರಬೇಕಾದವರಿಗೆಲ್ಲ ಆಹ್ವಾನ ಪತ್ರಿಕೆ ಸೇರಲಿದೆ ಅನ್ನೋ ಮಾತುಗಳನ್ನ ಹೇಳಿದೆ. ಹೀಗಾಗಿ ಅಯೋಧ್ಯೆಯಲ್ಲಿ ಜನವರಿ 22ರಂದು ಮಂದಿರದ ಉದ್ಘಾಟನೆ ಸಾಂಗವಾಗಿ ನೆರವೇರಲಿದ್ದು, ಅದಕ್ಕೆ ಅಯೋಧ್ಯೆಯನ್ನ ಸಿದ್ಧ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸರಣಿ ಸಭೆಗಳನ್ನ ಮಾಡಿರೋ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಮ ಜನ್ಮಭೂಮಿ ದೇವಾಲಯವನ್ನ ಅಲೌಕಿಕ, ಅಭೂತಪೂರ್ವ ಹಾಗೂ ಅವಿಸ್ಮರಣೀಯ ಅಂತ ವರ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ದೇವಾಲಯದ ಉದ್ಘಾಟನೆಗೆ ಬರುವ ಭಕ್ತರಿಗೆ ಹಾಗೂ ಗಣ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಅಯೋಧ್ಯೆಯಲ್ಲಿ ಕೆಲಸ ನಡೀಬೇಕು ಅನ್ನೋ ನಿರ್ದೇಶನವನ್ನ ಯೋಗಿ ಕೊಟ್ಟಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಯಿಂದ ಇಡೀ ವಿಶ್ವ ಉತ್ತರ ಪ್ರದೇಶದ ಕಡೆಗೆ ನೋಡ್ತಾ ಇದೆ. ಇದನ್ನ ನಾವು ಬ್ರ್ಯಾಂಡ್ ಯುಪಿಗೆ ಬಳಸಿಕೊಳ್ಬೇಕು ಅಂತ ಸರ್ಕಾರಿ ಸಂಸ್ಥೆಗಳಿಗೆ ಹಾಗೂ ಅಧಿಕಾರಿಗಳಿಗೆ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಅಲ್ಲದೆ ರಾಮ ಮಂದಿರವನ್ನ ರಾಷ್ಟ್ರ ಮಂದಿರ ಅಂತ ಕರೆದಿರುವ ಯೋಗಿ ಈ ದೇವಾಲಯ ಸಂಸ್ಕೃತಿ, ಶ್ರದ್ಧೆ ಹಾಗೂ ಸಾಮಾಜಿಕವಾಗಿ ಜನರನ್ನ ಬೆಸೆಯುವ ಒಂದು ಕ್ಷೇತ್ರ ಅಂತ ವರ್ಣಿಸಿದ್ದಾರೆ. ಸೊ ಈ ದೇವಾಲಯವನ್ನ ನೋಡೋದಕ್ಕೆ ಸಾಕಷ್ಟು ಜನ ಬರಲಿದ್ದಾರೆ. ಅದಕ್ಕಾಗಿ ಅಯೋಧ್ಯೆಯಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 6 ವಂದೇ ಭಾರತ್ ರೈಲುಗಳು, 2 ಅಮೃತ್ ಭಾರತ್ ರೈಲುಗಳನ್ನ ಅಯೋಧ್ಯೆಗೆ ಅಂತಲೇ ಶುರು ಮಾಡಲಾಗಿದೆ. ಇದರ ಜೊತೆಗೆ ವಿಮಾನದಲ್ಲಿ ಬರುವವರಿಗೆ ಸಮಸ್ಯೆ ಆಗದಂತೆ ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡಲಾಗಿದೆ. ಇದಲ್ಲದೆ ರಾಮ ಮಂದಿರಕ್ಕೆ ಜಾಗತಿಕವಾಗಿ ಜನರು ಬರೋದ್ರಿಂದ ವಿವಿಧ ಭಾಷೆಯಲ್ಲಿ ಅಯೋಧ್ಯೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಸೈನ್ ಬೋರ್ಡ್ಗಳನ್ನು ಹಾಕೋದಕ್ಕೆ ಯೋಗಿ ಆದಿತ್ಯನಾಥ್ ಆದೇಶ ಕೊಟ್ಟಿದ್ದಾರೆ. ಈ ಲಿಸ್ಟ್ ನಲ್ಲಿ ಭಾರತದ ಸಂವಿಧಾನದ 8ನೇ ಶೆಡ್ಯೂಲ್ ನಲ್ಲಿರುವ ಭಾಷೆಗಳು ಹಾಗೂ ವಿಶ್ವಸಂಸ್ಥೆಯಲ್ಲಿ ಬಳಸಲಾಗುವ 9 ಭಾಷೆಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇದಿಷ್ಟು ಭಾಷೆಗಳಲ್ಲಿ ಅಯೋಧ್ಯೆ ಬಗ್ಗೆ ಹಾಗೂ ಅಲ್ಲಿನ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಇನ್ನು ಪ್ರಯಾಗ್ರಾಜ್ ಹಾಗೂ ಅಯೋಧ್ಯೆ, ಗೋರಖ್ಪುರ ಅಯೋಧ್ಯೆ, ವಾರಣಾಸಿ ಅಯೋಧ್ಯೆ ಹಾಗೂ ಲಕ್ನೋ ಅಯೋಧ್ಯೆಯ ನಡುವೆ ಕೂಡ ಇಂತಹ ಸೈನ್ ಬೋರ್ಡ್ಗಳು ತಲೆ ಎತ್ತಲಿದ್ದು, ಪ್ರವಾಸಿಗರಿಗೆ ಯಾವುದೇ ಅನಾನುಕೂಲತೆ ಆಗದ ಹಾಗೆ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಇನ್ನು ಜನವರಿ 22ರಂದು ಶ್ರೀರಾಮಚಂದ್ರನ ಮೂರ್ತಿಯ ಪ್ರತಿಷ್ಠಾಪನೆ ಆದ ನಂತರ ಅಂದು ಸಂಜೆ ಅಯೋಧ್ಯೆಯಲ್ಲಿರೋ ಸಹಸ್ರಾರು ದೇವಾಲಯಗಳಲ್ಲಿ ದೀಪಗಳನ್ನು ಹಚ್ಚೋದರ ಮೂಲಕ ಅಯೋಧ್ಯೆಯಲ್ಲಿ ದೀಪೋತ್ಸವವನ್ನು ಆಚರಿಸೋದಕ್ಕೆ ಯೋಗಿ ಆದಿತ್ಯನಾಥ್ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಎಲ್ಲಾ ಸನಾತನ ಧರ್ಮದವರು ಕೂಡ ಅಂದು ರಾಮಜ್ಯೋತಿಯನ್ನು ಬೆಳಗಿಸಿ ಅನ್ನೋ ಸಂದೇಶವನ್ನು ಯೋಗಿ ಆದಿತ್ಯನಾಥ್ ಕೊಟ್ಟಿದ್ದಾರೆ. ಇದು ಇಡೀ ದೇಶದಲ್ಲಾದರೆ ಇನ್ನೂ ಉತ್ತಮ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆದ ನಂತರ ಅಂದು ಸಂಜೆ ಇಡೀ ದೇಶದಾದ್ಯಂತ ಪ್ರತಿಯೊಂದು ಮನೆಯಲ್ಲಿ ಕೂಡ ದೀಪಗಳನ್ನು ಹಚ್ಚೋದ್ರ ಮೂಲಕ ಅಂದು ದೀಪಾವಳಿಯನ್ನ ಆಚರಿಸಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರೋ ಭೋಜನಾಲಯಕ್ಕೆ ಶಬರಿ ಮಾತೆಯ ಹೆಸರನ್ನ ಇಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗೆಯೇ ರಾಮ ಮಂದಿರದ ಸುತ್ತಲೂ ನಿರ್ಮಾಣ ಆಗಲಿರುವ ಕಟ್ಟಡಗಳಿಗೆ ರಾಮಾಯಣದಲ್ಲಿ ರಾಮನ ಜೊತೆಯಲ್ಲಿ ಕೇಳಿ ಬರುವ ಹೆಸರುಗಳನ್ನು ಇಡೋದಕ್ಕೆ ಯೋಗಿ ಆದಿತ್ಯನಾಥ್ ಬಯಸಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇದರ ಜೊತೆಗೆ ತುರ್ತು ಅಗತ್ಯಕ್ಕೆ ಬೇಕಿರೋ ಎಲ್ಲ ವ್ಯವಸ್ಥೆಗಳನ್ನು ಸಿದ್ಧ ಮಾಡಿಟ್ಟುಕೊಳ್ಳುವಂತೆ ಅಯೋಧ್ಯ ಜಿಲ್ಲಾಡಳಿತಕ್ಕೆ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇನ್ನು ಅಯೋಧ್ಯೆಗೆ ಬರುವ ಭಕ್ತರಿಗೆ ಸೂಕ್ತ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಯೋಗಿ ಆದಿತ್ಯನಾಥ್ ತಿಳಿಸಿದ್ದು, ರಾಮ ಭಕ್ತರಿಗಾಗಿಯೇ ವಿಶೇಷ ಪ್ರಯಾಣದ ವ್ಯವಸ್ಥೆಗಳನ್ನು ಮಾಡೋದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲೂ ಪ್ರಯಾಗ್ರಾಜ್, ಗೋರಖ್ಪುರ್, ವಾರಣಾಸಿಯಿಂದ ಬಸ್ಸುಗಳು ಹಾಗೂ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸರ್ಕಾರ ಸಿದ್ಧತೆ ನಡೆಸಿದೆ. ಹೀಗಾಗಿ ಅಯೋಧ್ಯೆಯಲ್ಲಿ 3 ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲಾಗಿದ್ದು, ಅವುಗಳು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲಿವೆ ಅನ್ನೋದು ಸರ್ಕಾರದ ಅಭಿಪ್ರಾಯ. ಇನ್ನು ಅಯೋಧ್ಯೆಗೆ ರಾಮನ ದರ್ಶನಕ್ಕೆ ಬರುವ ಭಕ್ತರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಅಲ್ಲಿ ಈಗಾಗಲೇ ಸಾಕಷ್ಟು ಎಲೆಕ್ಟ್ರಿಕ್ ವಾಹನಗಳು ಓಡಾಡ್ತಾ ಇವೆ. ನೀವು 10 ರಿಂದ 20 ರೂಪಾಯಿ
ಕೊಟ್ಟರೆ ಅವರು ನಿಮ್ಮನ್ನು ಅಯೋಧ್ಯೆಯ ಯಾವ ಭಾಗದಿಂದ ಇನ್ಯಾವುದೇ ಭಾಗಕ್ಕೆ ಬೇಕಿದ್ರೂ ತಂದು ಬಿಡ್ತಾರೆ. ಈಗಾಗಲೇ ಅಂತಹ ಎಲೆಕ್ಟ್ರಿಕ್ ರಿಕ್ಷಾಗಳು ಸಹಸ್ರಾರು ಸಂಖ್ಯೆಯಲ್ಲಿವೆ. ಈಗ ಅವುಗಳ ಜೊತೆಗೆ ಇನ್ನಷ್ಟು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಗಾಲ್ಫ್ ಕ್ಲಬ್ಗಳಲ್ಲಿ ಬಳಕೆಯಾಗುವಂತಹ ಎಲೆಕ್ಟ್ರಿಕ್ ವಾಹನಗಳು ಇಲ್ಲಿ ಬಳಕೆಯಾಗಲಿದ್ದು ಅಯೋಧ್ಯೆಯಲ್ಲಿನ ಓಡಾಟ ಇನ್ನಷ್ಟು ಸುಲಭ ಆಗಲಿದೆ. ಸದ್ಯಕ್ಕೆ ಇಂತಹ 15 ವಾಹನಗಳನ್ನು ಅಯೋಧ್ಯ ಡೆವಲಪ್ಮೆಂಟ್ ಅಥಾರಿಟಿ ರಸ್ತೆಗಿಳಿಸಿದ್ದು ಇವುಗಳ ಸಂಖ್ಯೆಯನ್ನು 200ಕ್ಕೆ ಏರಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಅಯೋಧ್ಯೆಯಲ್ಲಿನ ಇತರೆ ಪ್ರಮುಖ ಧಾರ್ಮಿಕ ಕೇಂದ್ರಗಳಾದ ಹನುಮಾನ್ ಗಡಿ, ಕನಕ ಭವನ, ನಾಗೇಶ್ವರನಾಥ ದೇವಾಲಯ, ತುಳಸಿದಾಸ್ ಘಾಟ್, ಸೂರ್ಯಕುಂಡ್, ಭರತ್ ಕುಂಡ್, ಲಕ್ಷ್ಮಣ ಘಾಟ್ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ಅಲ್ಲಿ ಕೂಡ ಪ್ರವಾಸಿಗರು ಹೋಗಿ ಬರೋದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಮಾಡೋದ್ರ ಮೂಲಕ ಅಯೋಧ್ಯೆ ಬಗ್ಗೆ ಜಾಗತಿಕ ಗಮನವನ್ನು ಸೆಳೆಯೋದಕ್ಕೆ ಯೋಗಿ ಸರ್ಕಾರ ನಿರ್ಧಾರ ಮಾಡಿದೆ. ಇಷ್ಟೇ ಅಲ್ಲದೆ ಅಯೋಧ್ಯೆಯನ್ನ ವರ್ಲ್ಡ್ ಕ್ಲಾಸ್ ಸಿಟಿಯಾಗಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಟ್ಟಿರೋ ಯೋಗಿ ಸರ್ಕಾರ ಇದೇ ಫೆಬ್ರವರಿಯಲ್ಲಿ ಅಯೋಧ್ಯೆಯಲ್ಲಿ ಇನ್ವೆಸ್ಟರ್ ಮೀಟ್ ಅನ್ನು ಕೂಡ ಏರ್ಪಾಟು ಮಾಡಿದೆ. ಈ ಮೂಲಕ ಉತ್ತರ ಪ್ರದೇಶ ಅಂದರೆ ಮೂಗು ಮುರಿತಾ ಇದ್ದವರಿಗೆ ಅಲ್ಲಿನ ನಗರಗಳನ್ನು ಹೇಗೆ ಅಭಿವೃದ್ಧಿ ಪಡಿಸಬಹುದು ಅನ್ನೋದನ್ನು ತೋರಿಸಲಾಗ್ತಾ ಇದೆ. ಒಟ್ಟಿನಲ್ಲಿ ರಾಮ ಮಂದಿರ ಉದ್ಘಾಟನೆ ಅನ್ನೋದನ್ನು ಯೋಗಿ ಸರ್ಕಾರ ಮನೆಯ ಹಬ್ಬದಂತೆ ಮಾಡ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಯಾವುದೇ ಕುಂದುಕೊರತೆಗಳು ಉಂಟಾಗಬಾರದು ಅಂತ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ನಡೆಯುವ ಕಾರ್ಯಕ್ರಮ ತ್ರೇತಾಯುಗವನ್ನು ನೆನಪಿಸಬೇಕು, ಅಷ್ಟು ವೈಭವೋಪೇತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋದು ಯೋಗಿ ಅವರ ಕನಸು. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕಾರ್ಯೋನ್ಮುಖವಾಗಿದೆ. ಇನ್ನು ಅಯೋಧ್ಯೆಯಲ್ಲಿನ ರಸ್ತೆಗಳ ಅಭಿವೃದ್ಧಿ ಕಾರ್ಯ ಕೂಡ ವೇಗವಾಗಿ ನಡೀತಿದ್ದು 10 ವರ್ಷಗಳ ಹಿಂದೆ ಅಯೋಧ್ಯೆಗೆ ಹೋಗಿ ಬಂದವರಿಗೆ ಈಗ ಅಯೋಧ್ಯೆಯನ್ನು ನೋಡಿದ್ರೆ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋದು ಗ್ಯಾರಂಟಿ. ಅಷ್ಟರ ಮಟ್ಟಿಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ಅಯೋಧ್ಯೆಗೆ ಕೊಡುಗೆಗಳನ್ನು ಕೊಟ್ಟಿದೆ. ಇನ್ನು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಪುಣೆಯ ಕೇಶವ್ ಶಂಖನಾದ್ ಪಾಠಕ್ಗೆ ಆಹ್ವಾನವನ್ನು ಕೊಡಲಾಗಿದೆ. ಇದರಲ್ಲಿ 111 ಜನ ಶಂಖನಾದವನ್ನು ಮಾಡ್ತಾರೆ. ಇದರಲ್ಲಿ ಅತಿ ಹೆಚ್ಚು ಮಹಿಳೆಯರಿದ್ದಾರೆ. ಸಾಮಾನ್ಯವಾಗಿ ಈ ಕೇಶವ್ ಶಂಖನಾದ್ ತಂಡ ಮಹಾರಾಷ್ಟ್ರದಲ್ಲಿನ ಕಾರ್ಯಕ್ರಮಗಳಲ್ಲಿ ಗಣೇಶೋತ್ಸವಗಳಲ್ಲಿ ಭಾಗಿಯಾಗ್ತಾರೆ. ಅಂತ ತಂಡವನ್ನ ಅಯೋಧ್ಯೆಗೆ ಆಹ್ವಾನಿಸಲಾಗಿದೆ. ಇದರ ಜೊತೆಗೆ ಇನ್ನಿತರೆ ಕಲಾ ತಂಡಗಳಿಗೂ ಕೂಡ ಆಹ್ವಾನ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಅಯೋಧ್ಯೆಯಲ್ಲಿ ಜನವರಿ 22ರಂದು ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಅಲ್ಲಿನ ಸರ್ಕಾರ ಅದ್ಭುತ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಆ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು ದೊಡ್ಡ ಹಬ್ಬವೇ ನಡೆಯಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.